ನಮಸ್ಕಾರ ಎಲ್ಲರಿಗೂ. ಚಿತ್ರಲೋಕದ ಜೀವನ ಈ ಚಾನೆಲಿಗೆ ನಿಮಗೆ ಸ್ವಾಗತ. ನಾನು ನಿಮಗೆ ಇವತ್ತು ನಮ್ಮ ಕನ್ನಡ ಚಿತ್ರರಂಗದ ಅತ್ಯಂತ ಪ್ರಭಾವಿ ಖಳನಟರಲ್ಲಿ ಒಬ್ಬರಾದ ತೂಗದೀಪ ಶ್ರೀನಿವಾಸ್ ಅವರ ಜೀವನದ ಬಗ್ಗೆ ಹೇಳುತ್ತೇನೆ. ಅವರ ಸಿನಿಮಾ ಪಯಣ ಹಾಗೂ ಅವರ ಜೀವನದ ಬಗ್ಗೆ. ತಮ್ಮ ಅದ್ಭುತ ಅಭಿನಯ, ವಿಭಿನ್ನ ಧ್ವನಿ, ಭಯ ಹುಟ್ಟಿಸುವ ಖಳಪಾತ್ರಗಳು ಹಾಗೂ ಸರಳ ವ್ಯಕ್ತಿತ್ವದಿಂದ ಅವರು ಕನ್ನಡ ಸಿನಿರಂಗದಲ್ಲಿ ಅಳಿಸಲಾಗದ ಗುರುತು ಮೂಡಿಸಿದ್ದಾರೆ. ತೂಗದೀಪ ಶ್ರೀನಿವಾಸ್ ಅವರ ಮೂಲ ಹೆಸರು ಶ್ರೀನಿವಾಸ್. ಇವರು ಮೂಲತಃ ಮೈಸೂರದವರು. ಇವರು 1943ರಲ್ಲಿ ಮೈಸೂರಿನಲ್ಲಿ ಜನಿಸುತ್ತಾರೆ. ಇವರ ತಂದೆ ಮುನಿಸ್ವಾಮಿ, ತಾಯಿ ಪಾರ್ವತಮ್ಮ. ಇವರ ಚಿಕ್ಕ ವಯಸ್ಸಿನಲ್ಲಿಯೇ ಇವರ ತಂದೆ ತಾಯಿ ಕಳೆದುಕೊಂಡಿರುತ್ತಾರೆ. ಮೊದಲು ಇವರು ನಾಟಕ ಕಂಪನಿಗಳಲ್ಲಿ ಪಾತ್ರ ಮಾಡುತ್ತಾರೆ. ಅಲ್ಲಿ ಇವರಿಗೆ MP ಶಂಕರ್ ಅವರು ಪರಿಚಯರಾಗುತ್ತಾರೆ. ಆಮೇಲೆ ಇವರು ಅವರ ತಂಡದಲ್ಲಿ ಸೇರಿಕೊಳ್ಳುತ್ತಾರೆ. ಇವರಿಗೆ ತೂಗದೀಪ ಎಂಬ ಹೆಸರು ಹೇಗೆ ಬಂದಿದೆ ಅಂದರೆ, ತೂಗದೀಪ ಎಂಬ ಸಿನಿಮಾದಲ್ಲಿ ಅಭಿನಯ ಮಾಡುತ್ತಾರೆ. ಆ ಸಿನಿಮಾದಲ್ಲಿನ ಅವರ ಅಭಿನಯ ಜನರು ಮೆಚ್ಚುತ್ತಾರೆ. ನಂತರ ಎಲ್ಲರೂ ಇವರನ್ನು ತೂಗದೀಪ ಶ್ರೀನಿವಾಸ್ ಎಂದೇ ಕರೆಯಲು ಪ್ರಾರಂಭಿಸುತ್ತಾರೆ. ಆ ಚಿತ್ರದ ಹೆಸರು ಅವರ ಹೆಸರಿನ ಜೊತೆಗೆ ಶಾಶ್ವತವಾಗಿ ಉಳಿಯುತ್ತದೆ. ತೂಗದೀಪ ಶ್ರೀನಿವಾಸ್ ಅವರು ಕನ್ನಡ ಚಿತ್ರರಂಗದ ಅತ್ಯುತ್ತಮ ಖಳನಟರಲ್ಲಿ ಒಬ್ಬರು. ಅವರ ಕಣ್ಣುಗಳ ನೋಟ, ಗಂಭೀರ ಧ್ವನಿ, ಸಂಭಾಷಣೆ ಹೇಳುವ ಶೈಲಿ ಮತ್ತು ಮುಖಭಾವಗಳು ಪಾತ್ರಗಳಿಗೆ ಜೀವ ತುಂಬುತ್ತಿದ್ದವು. ಅವರು ತಮ್ಮ ವೃತ್ತಿ ಜೀವನದಲ್ಲಿ ನೂರಾರು ಕನ್ನಡ ಸಿನಿಮಾಗಳಲ್ಲಿ ಅಭಿನಯ ಮಾಡಿದ್ದಾರೆ. ಇವರು ಡಾಕ್ಟರ್ ರಾಜ್ಕುಮಾರ್ ಅವರ ಜೊತೆ ಬಹಳಷ್ಟು ಸಿನಿಮಾದಲ್ಲಿ ಅಭಿನಯ ಮಾಡಿದ್ದಾರೆ. ಅಷ್ಟೇ ಅಲ್ಲದೆ ವಿಷ್ಣುವರ್ಧನ್ ಹಾಗೂ ಅಂಬರೀಷ್ ಅವರ ಜೊತೆ, ಶಂಕರ್ನಾಗ್ ಅವರ ಜೊತೆ ಹಾಗೂ ಟೈಗರ್ ಪ್ರಭಾಕರ್ ಅವರ ಜೊತೆ ಸೇರಿದಂತೆ ಅನೇಕ ದಿಗ್ಗಜ ನಟರೊಂದಿಗೆ ಅಭಿನಯಿಸಿದ್ದಾರೆ. ಅವರ ಪಾತ್ರಗಳು ಕಥೆಗೆ ಬಲ ನೀಡುತ್ತಿದ್ದವು. ಅವರು ಇದ್ದರೆ ಸಿನಿಮಾ ಮತ್ತಷ್ಟು ರೋಚಕವಾಗುತ್ತಿತ್ತು ಎಂಬ ಅಭಿಪ್ರಾಯ ಪ್ರೇಕ್ಷಕರಲ್ಲಿತ್ತು. ತೂಗದೀಪ ಶ್ರೀನಿವಾಸ್ ಅವರು ಖಳನಾಯಕನಾಗಿ ಎಷ್ಟೊಂದು ಪ್ರಸಿದ್ಧ ಪಡೆದಿದ್ದರೆಂದರೆ, ಅವರಿಗೆ ಮದುವೆಯಾಗಲು ಯಾರೂ ಹುಡುಗಿಯನ್ನು ಕೊಡುತ್ತಿರಲಿಲ್ಲಂತೆ. ಆ ಕಾಲದಲ್ಲಿ ಖಳನಾಯಕನಿಗೆ ಮದುವೆಯಾಗಲು ಹುಡುಗಿ ಕೊಡುತ್ತಿರಲಿಲ್ಲಂತೆ. ಇವರಿಗೂ ಕೂಡ ಸ್ವಲ್ಪ ಕಷ್ಟವಾಯಿತು. ಆದರೆ ಇವರಿಗೆ ಕೊಡಗು ಮೂಲದ ಮೀನಾ ಅವರಿಗೆ ಮದುವೆಯಾಗುತ್ತಾರೆ. ಮೀನಾ ಅವರು ಇವರಿಗೆ ತುಂಬ ಸಹಾಯ ಮಾಡುತ್ತಿದ್ದರಂತೆ. ಇವರ ಪ್ರಸಿದ್ಧ ಪಡೆದ ಸಿನಿಮಾಗಳು ಗಿರಿಕನ್ಯಾ, ಮೇಯರ್ ಮುತ್ತಣ್ಣ, ಬಂಗಾರದ ಪಂಜರ, ಗಂಧದ ಗುಡಿ, ಕಳ್ಳ ಕುಳ್ಳ, ಸಾಹಸಿ ಸಿಂಹ, ಇನ್ನು ಅನೇಕ ಸಿನಿಮಾಗಳಲ್ಲಿ ಇವರು ಅಭಿನಯ ಮಾಡಿದ್ದಾರೆ. ಅಷ್ಟೇ ಅಲ್ಲದೆ ಇವರು ಹಳ್ಳಿ ಮೇಸ್ಟರ್, ಅದರಲ್ಲಿ ಇವರು ಹಾಸ್ಯ ಪಾತ್ರ ಮಾಡಿದ್ದಾರೆ. ಬರುತ್ತಾ ಇವರಿಗೆ ಸ್ವಲ್ಪ ಆರೋಗ್ಯದಲ್ಲಿ ಏರುಪೇರು ಆಗುತ್ತಿದ್ದವು. ಇವರಿಗೆ ಡಯಾಬಿಟಿಸ್ ಹಾಗೂ ಕಿಡ್ನಿ ಪ್ರಾಬ್ಲಮ್ ಕಾಣಿಸಿಕೊಳ್ಳುತ್ತದೆ. ಕಿಡ್ನಿ ಸಮಸ್ಯೆ ಸ್ವಲ್ಪ ಜಾಸ್ತಿಯೇ ಆಗುತ್ತದೆ. ಅದು ಎಷ್ಟರ ಮಟ್ಟಿಗೆ ಅಂದರೆ, ಇವರಿಗೆ ಒಂದು ಹೊಸ ಕಿಡ್ನಿ ಹಾಕಬೇಕೆಂದು ವೈದ್ಯರು ಹೇಳುತ್ತಾರಂತೆ. ಆದರೆ ಇವರಿಗೆ ಕಿಡ್ನಿ ಕೊಡಲು ಯಾರೂ ಸಹಾಯ ಮಾಡಲಿಲ್ಲ. ಆಮೇಲೆ ಇವರ ಪತ್ನಿ ಧೈರ್ಯ ಮಾಡಿ ತನ್ನ ಕಿಡ್ನಿ ಕೊಡುತ್ತಾರೆ. ಅಷ್ಟೇ ಅಲ್ಲದೆ ಇವರಿಗೆ ಆರ್ಥಿಕ ಸಂಕಟ ಕೂಡ ಬರುತ್ತದೆ. ಮೀನಾ ಅವರು ತನ್ನ ಆಭರಣಗಳನ್ನು ಎಲ್ಲವೂ ಮಾರಿಬಿಡುತ್ತಾರಂತೆ. ಆದರೂ ಅವರು ಕಿಡ್ನಿ ಕೊಟ್ಟ ಮೇಲೆ ಕೇವಲ 1.5 ವರ್ಷ ಅಷ್ಟೇ ಇರುತ್ತಾರಂತೆ. 1990
1995 16 ಅಕ್ಟೋಬರ್ರಲ್ಲಿ ಇವರು ವಿಧಿವಶರಾಗುತ್ತಾರೆ. ಆಗ ಇವರಿಗೆ ಕೇವಲ 52 ವರ್ಷ ಇರುತ್ತದೆ. ಇದರಿಂದ ಇವರ ಕುಟುಂಬ ಸ್ವಲ್ಪ ಕಷ್ಟದಲ್ಲಿಯೇ ಇರುತ್ತದೆ. ಆಗ ದರ್ಶನ್ ಅವರು ಕೇವಲ 17 ವರ್ಷದವರು ಇರುತ್ತಾರೆ. ಇಂದು ಅವರ ಪುತ್ರ ದರ್ಶನ ಕನ್ನಡ ಚಿತ್ರರಂಗದಲ್ಲಿ ದೊಡ್ಡ ನಟನಾಗಿ ಯಶಸ್ಸು ಕಂಡಿದ್ದಾರೆ. ತೂಗದೀಪ ಶ್ರೀನಿವಾಸ್ ಅವರ ಪರಂಪರೆಯನ್ನು ಮುಂದೆ ವರಿಸಿದ್ದಾರೆ. ತೂಗದೀಪ ಶ್ರೀನಿವಾಸ್ ಅವರು ತಮ್ಮ ಅಭಿನಯದ ಮೂಲಕ ಕೋಟ್ಯಾಂತರ ಅಭಿಮಾನಿಗಳ ಮನಸ್ಸಿನಲ್ಲಿ ಶಾಶ್ವತ ಸ್ಥಾನ ಪಡೆದಿದ್ದಾರೆ. ಬಡತನ, ಹೋರಾಟ, ಪರಿಶ್ರಮ ಮತ್ತು ಅದ್ಭುತ ಪ್ರತಿಭೆಯ ಮೂಲಕ ಕನ್ನಡ ಚಿತ್ರರಂಗದಲ್ಲಿ ಅಜರಾಮರ ಹೆಸರು ಮಾಡಿದ ನಟ ತೂಗದೀಪ ಶ್ರೀನಿವಾಸ್ ಅವರು. ಕನ್ನಡ ಸಿನಿ ಪ್ರಿಯರು ತೂಗದೀಪ ಶ್ರೀನಿವಾಸ್ ಅವರನ್ನು ಸದಾ ಗೌರವದಿಂದ ಸ್ಮರಿಸುತ್ತಾರೆ. ಧನ್ಯವಾದ. ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡಿ.